ಜಮ್ಮು ಕಾಶ್ಮೀರದಲ್ಲಿ ಮೆಗಾ ಸ್ಫೋಟ್ ಕಳೆದ 48 ಗಂಟೆಗಳಲ್ಲಿ ಭಾರೀ ಮಳೆ ಏಕಾಏಕಿ ಕುಸಿದ ಬೆಟ್ಟ ಗುಡ್ಡ ಪರ್ವತಗಳು ಹಲವು ನಗರಗಳಿಗೆ ಜಲದಿಗ್ಬಂಧನ ನೀರಿನ ರಭಸಕ್ಕೆ ಮನೆಗಳು ನಾಮಾವಶೇಷ ಪ್ರವಾಹದಲ್ಲಿ ಕೊಚ್ಚಿ ಹೋದ ವಾಹನಗಳು ಭೂಕುಸಿತದಿಂದ ಹೆದ್ದಾರಿಗಳು ಕೂಡ ಬಂದಾಗಿದೆ ನಿಂತಲ್ಲೇ ನಿಂತಹ ನೂರಾರು ವಾಹನಗಳು ಜಮ್ಮು ಕಾಶ್ಮೀರದ ಹಲವು ನಗರಗಳ ಶಾಲೆಗಳಿಗೆ ರಜೆ ಕೂಡ ನೀಡಲಾಗಿದೆ ಮನೆ ಕಳೆದುಕೊಂಡ ನಿರಾಶ್ರಿತರಾದ ಸಾವಿರಾರು ಜನಗಳು ನಿರಾಶ್ರಿತರಿಗೆ ಸರ್ಕಾರಿ ಶಾಲೆಗಳಲ್ಲಿ ವಸತಿ ವ್ಯವಸ್ಥೆ ಭಾರತೀಯ ಸೇನೆ ಎಸ್ಡಿಆರ್ಎಫ್ ನಿಂದ ರಕ್ಷಣಾ ಕಾರ್ಯಾಚರಣೆ ಸಂತ್ರಸ್ತ ಜನರ ನೆರವಿಗೆ ಧಾವಿಸಿದ ಸ್ವಯಂ ಸೇವಕರು ಈ ಒಂದು ಘಟನೆ ನಿಜಕ್ಕೂ ಕೂಡ ಮನ ಕಲಕುವಂತೆ ಆಗಿದೆ ಒಂದಿಷ್ಟು ಜನ ಮನೆಯನ್ನು ಕೂಡ ಕಳೆದುಕೊಂಡಿದ್ದಾರೆ ಆ ಒಂದು ನೀರಿನ ರಭಸಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮೆಗಾ ಸ್ಫೋಟ ಸಂಭವಿಸಿದೆ ಕಳೆದ 48 ಗಂಟೆಗಳಿಂದ ಭಾರೀ ಮಳೆಯಾಗ್ತಾ ಇದೆ ಏಕಾಏಕಿ ದೊಡ್ಡ ಗುಡ್ಡಗಳು ದೊಡ್ಡ ಬೃಹತ್ತಾಕಾರದಂತಹ ಗುಡ್ಡಗಳು ಕುಸಿದು ರಸ್ತೆಯ ಮೇಲ್ಗಡೆ ಬೀಳ್ತಾ ಇದೆ ಕುಸಿದ ಬೆಟ್ಟ ಗುಡ್ಡಗಳ ಪರ್ವತಗಳನ್ನ ನೋಡತೀರ್ದು ಹಲವು ನಗರಗಳಿಗೆ ಜಲದಿಗ್ಬಂಧನವಾಗ್ಬಿಟ್ಟಿದೆ ಸುತ್ತಮುತ್ತ ಎಲ್ಲಾ ಕಡೆಗೂ ನೀರೇ ಇದೆ ಆ ಒಂದು ನಗರಗಳಿಗೆ ಹೊರಗಿಂದ ಯಾರು ಬರೋಕ್ಕೂ ಆಗ್ತಾ ಇಲ್ಲ ಇಲ್ಲಿದ್ದವರು ಆ ಕಡೆ ಹೋಗೋಕ್ಕೂ ಆಗ್ತಾ ಇಲ್ಲ ಆ ತರ ಪರಿಸ್ಥಿತಿ ನಿರ್ಮಾಣವಾಗಿದೆ ನೀರಿನ ರಭಸಕ್ಕೆ ಮನೆಗಳು ಕೂಡ ನಾಮಾವಶೇಷವಾಗ್ಬಿಟ್ಟಿದೆ ಎಲ್ಲಿತ್ತು ಮನೆ ಅನ್ನೋದು ಹುಡುಕೋಕಾಗ್ತಾ ಇಲ್ಲ ಅಷ್ಟೊಂದು ಜಲಪ್ರವಾಹ ಬಂದಿದೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವಂತಹ ವಾಹನಗಳು ಕೂಡ ಕಾಣಸಿಗುತ್ತೆ ಇನ್ನೂ ದೃಶ್ಯವನ್ನ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಮಳೆ ಬರ್ತಾ ಇದೆ ಎನ್ನುವಂಥದ್ದು ನಿಲ್ಸಿಟ್ಟಿದ್ದಂತಹ ವಾಹನಗಳು ಅಲ್ಲೇ ಇದ್ದಾವೆ ಹಾಗೆ ಜಮ್ಮು ಮತ್ತು ಕಾಶ್ಮೀರದ ಹಲವು ನಗರಗಳಲ್ಲಿ ಶಾಲೆ ಕಾಲೇಜುಗಳಿಗೂ ಕೂಡ ರಜೆಯನ್ನು ನೀಡಲಾಗಿದೆ ನಿರಾಶ್ರಿತರಿಗೆ ಸಾವಿರಾರು ಜನರಿಗೆ ಸರ್ಕಾರಿ ಶಾಲೆಯಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ